ವಾರ ಭವಿಷ್ಯ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಕಾಲರ್ ಒಬ್ಬರಿದ್ದಾರೆ, ಪೂರ್ಣಿಮಾ ಅಂತ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂರ್ಣಿಮಾ ಅವರೇ. ನಮಸ್ತೆ ರೀ. ಮಗನ್ ಬಗ್ಗೆ ಕೇಳಬೇಕಿತ್ತು. ಮಗನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 23/4/92. 23/4/92. ಟೈಮು 4:15 ರೀ. ಬೆಳಿಗ್ಗೆನ ಮಧ್ಯಾಹ್ನ? ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಏನ್ ಪ್ರಶ್ನೆ ಕೇಳಬೇಕಿತ್ತು? ನಮಸ್ಕಾರ. 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 ಏನು ವಿಚಾರವಾಗಿ ಅಂದ್ರಿ? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಆರೋಗ್ಯ ನೋಡೋಣ. ಲಗ್ನಾಧಿಪತಿ ಬುಧ ನೀಚ ಸ್ಥಾನದಲ್ಲಿದ್ದಾನೆ ಜಾತಕದಲ್ಲಿ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಇವರಿಗೆ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ನೋಡಿ, ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ಅಭಿಷೇಕ ಮಾಡಿಸಿ, ಅಭಿಷೇಕ ತೀರ್ಥವನ್ನು ಸ್ವಲ್ಪ ಸೇವನೆ ಮಾಡಿಸಿ. ಅದರಿಂದ ಸ್ವಲ್ಪ ಬಲ ಬರುತ್ತೆ. ಮತ್ತು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋಕ್ಕೆ ಹೇಳಿ. ಅಲ್ಲಿ ರೋಗ ನಿವಾರಣೆಗೆ ವಿಷ್ಣು ಸಹಸ್ರನಾಮ ದಿವ್ಯೌಷಧ ಅಂತ ಹೇಳಿದೆ. ಹೀಗಾಗಿ ಇದನ್ನು ಮಾಡಿದ್ರೆ ಆರೋಗ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಚೇತರಿಕೆ ಸರಿ ಹೋಗುತ್ತೆ. ಗಾಬರಿ ಬೇಡ, ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಎಸ್, ಧನ್ಯವಾದಗಳು ಪೂರ್ಣಿಮಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಕಾರ್ಯಕ್ರಮದ ಕೊನೆ ಹಂತ. ನಾನು ಆಗಲೇ ಹೇಳಿದೆ, ಮಂತ್ರ ಪರಿಹಾರದ ಬಗ್ಗೆ ಶಾಸ್ತ್ರಿಗಳು ಪ್ರತಿ ವಾರ ತಿಳಿಸ್ಕೊಡ್ತಾರೆ. ಯಾವ ಸಮಸ್ಯೆಗೆ ಯಾವ ಮಂತ್ರ ಪರಿಣಾಮಕಾರಿಯಾಗಿರುತ್ತೆ. ಶಾಸ್ತ್ರಿಗಳು ಇವತ್ತು ಯಾವ ಮಂತ್ರ ಹೋಗೋಣ? ಒಂದು ಒಳ್ಳೆಯ ಮಂತ್ರವನ್ನು ಗಮನಿಸೋಣ. ಪ್ರತಿ ವಾರ ಒಂದೊಂದು ಮಂತ್ರ. ಅದು ಮಂತ್ರ ಮನನಾಥ ತ್ರಾಯತೆ ಅಂತ. ಮನಸ್ಸಿನಲ್ಲಿ ನಾವು ಅಂದುಕೊಂಡ್ರೆ, ನಾವು ಅದನ್ನು ಜಪಿಸಿದರೆ, ಪಠಿಸಿದರೆ, ಅನುಸಂಧಾನ ಮಾಡಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ ಅಂತ ಆ ಮಂತ್ರ ಗಮನಿಸಿ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಎಲ್ಲಾದರೂ ಪ್ರಯಾಣದಲ್ಲಿ ನೀವಿದ್ದರೆ ಇದನ್ನು ದಯವಿಟ್ಟು ಹೇಳಿಕೊಳ್ಳಿ. ಇದರಿಂದ ಬಹಳ ಒಂದು ವಿಶೇಷವಾದ ಅನುಕೂಲ, ಸೌಕರ್ಯ, ಯಾವುದೇ ಆಪತ್ತು, ಆತಂಕ ಇದು ಯಾವುದು ಉಂಟಾಗದೆ ಸುಲಭವಾಗಿ ನಿಮ್ಮ ಗುರಿ ತಲುಪಲಿಕ್ಕೆ ಸಹಾಯವಾಗುತ್ತೆ. ಇದನ್ನು ಹೇಳ್ಕೊಳ್ಳಿ. ಈ ದಿವಸ ತುಳಸಿ ಹಬ್ಬ ಇದೆ ಅಲ್ವಾ, ಹೀಗಾಗಿ ತುಳಸಿ ಪ್ರಾರ್ಥನೆಯನ್ನು ಮಾಡಿ ತುಳಸಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಅಷ್ಟೋತ್ತರ ಹೇಳ್ಕೊಳ್ಳಿ. ನಮಸ್ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ ಇದೆಯಲ್ಲ, ನಮೋ ಮೋಕ್ಷಪ್ರದೇ ದೇವಿ, ನಮಃ ಸಂಪ್ರತ್ಪ್ರದಾಯಿಕೆ ಅಂತ ಬಹಳ ವಿಶೇಷವಾದ ಮಂತ್ರ. ಅದು ಕೂಡ ಇದ್ರ ಜೊತೆಗೆ ಆ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ನಿಮ್ಮ ಸಂಪ್ರತ್ಪ್ರದಾಯಿಕೆ ಅಂತ ಎಲ್ಲ ಬಗೆಯ ಸಂಪತ್ತನ್ನು, ಆರೋಗ್ಯ ಸಂಪತ್ತಾಗಬಹುದು, ಧನ ಸಂಪತ್ತಾಗಬಹುದು, ಕುಟುಂಬ ಸೌಖ್ಯದ ಸಂಪತ್ತಾಗಬಹುದು, ಮನಸ್ಸಿನ ನೆಮ್ಮದಿಯ ಸಂಪತ್ತಾಗಬಹುದು, ಎಲ್ಲವನ್ನ ತಂದುಕೊಡುತ್ತೆ. ತುಳಸಿ ಪ್ರಾರ್ಥನೆ ಮಾಡಿ. ಎಸ್, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.